ಈಗ ಈಗ ಪಾಕಿಸ್ತಾನದ ವಿಚಾರಕ್ಕೆ ಬಂದಾಗ ಹ್ಮ್ ಈಗ ಎರಡು ತರ ಡೌಟ್ ಇದೆ. ಹ್ಮ್. ಒಂದು, ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ಅಲ್ಲಿನ ಮಿಲಿಟರಿನೇ ವಾಲಂಟರಿ ಆಗಿ ಸಪೋರ್ಟ್ ಮಾಡಿ ಟೆರರಿಸ್ಟ್ಗಳಿಗೆ ನಮ್ಮ ದೇಶದ ಕಡೆಗೆ ಚೂ ಬಿಡ್ತಾರ, ಅಥವಾ ಅವ್ರದೊಂದು ಗ್ರೂಪ್ ಅಲ್ಲಿ ಟೆರರಿಸ್ಟ್ಗಳು ಹೇಗೆ ನಮ್ಮಲ್ಲಿ ನಕ್ಸಲೈಟ್ಗಳ ತರ ಇದಾರೋ ಅಲ್ಲೂ ಟೆರರಿಸ್ಟ್ಗಳು ಹುಟ್ಟುಕೊಂಡು ಅವರು ನಮ್ ಕಡೆಗೆ ಬಂದು ಅಟ್ಯಾಕ್ ಮಾಡೋದನ್ನ ಇವರು ಕೈಲಿ ತಡೆಯಕ್ಕಾಗದೆ ಇವರು ಸುಮ್ನೆ ನೋಡ್ದಂಗ್ ಇರ್ತಾರ. ಏನು ಆಕ್ಚುಲಿ ರಿಯಲ್ ಪರಿಸ್ಥಿತಿ? ಇಲ್ಲ, ಖಂಡಿತ ಅದು ಹ್ಮ್ ಹ್ಮ್ ಪಾಕಿಸ್ತಾನದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಒಂದು ಹಿಂದೂಸ್ತಾನದ ಆರ್ಮಿ ಮೇಲೆ ಅಟ್ಯಾಕ್ ಮಾಡಕ್ಕೋಸ್ಕರ ಹ್ಮ್ ಹ್ಮ್ ಅಲ್ಲಿ ಒಂದು ಉಗ್ರ ಸಂಘಟನೆಗಳನ್ನ ಅವರು ಪೋಷಣೆ ಮಾಡ್ತಾರೆ. ಅಲ್ಲಿ ಮಾಡ್ಕೊಂಡಿದ್ದಾರೆ. ಹ್ಮ್ 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 ಮತ್ತೆ ಇನ್ನೊಂದು ಏನಂದ್ರೆ ಕಾಶ್ಮೀರ್ನಲ್ಲಿ ಇರುವಂತ ಇದು ಮಕ್ಕಳುಗಳನ್ನ ಹ್ಮ್ ಅವರು ಅಲ್ಲಿಗೆ ಕರ್ಸ್ಕೋತಾರೆ. ಅಲ್ಲಿಗೆ ನುಗ್ಗಿಸ್ಕೊಂತಾರೆ. ಹಾ. ಹ್ಮ್ 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 ಅಲ್ಲಿ ಬಾರ್ಡರ್ ಕ್ರಾಸ್ ಮಾಡಿ ಅವ್ರನ್ನ ಅಲ್ಲಿ ಕರ್ಸ್ಕೋತಾರೆ, ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ತಲೆ ಕೆಡಿಸಿ ಇಲ್ಲಿ ಕಳಿಸ್ತಾರೆ. ಹ್ಮ್ ಹ್ಮ್ ಯಾವ ರೀತಿ ಅವ್ರಿಗೆ ಒಂದು ಬ್ರೇನ್ ವಾಶ್ ಮಾಡ್ತಾರೆ ಅಂದ್ರೆ ಹ್ಮ್ ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಡೋದು, ವೆಪನ್ ಯೂಸ್ ಮಾಡೋದು ಆ ಹೇಗೆ? ವೆಪನ್ ಯೂಸ್ ಮಾಡೋದು ಹೇಗೆ, ಏನು ಹ್ಮ್. ಎತ್ತ, ಮತ್ತೆ ಅವರ ಮನಸ್ಸಿಗೆ ಒಂದು ಛಲ ಬರಬೇಕು. ನಾ ಸತ್ರು ಕೂಡ ಈ ಭಾರತನ ತೊಂದ್ರೆ ಮಾಡ್ಬೇಕು. ಆರ್ಮಿ ಅವ್ರು ಅಂದ್ರೆ ದೇಶನೇ ಹಾ. ಇವ್ರನ್ನ ಒಂದು ನಾ ಸತ್ರು ಕೂಡ ಒಂದು 10 ಜನನಾರು ನಾನು ಒಬ್ನೇ ಸಾಯಿಸ್ಬೇಕು ಅಂತ. ಹಾ, ಯಾವ ರೀತಿ ಅಂದ್ರೆ ಹ್ಮ್. ಒಂದು ಪಿಕ್ಚರ್ ಮಾಡಿ ಇವ್ರಿಗೆ ಪಿಕ್ಚರ್ ನ ಒಂದು ತೋರಿಸ್ತಾರೆ ಈ ಹ್ಮ್. ಮಕ್ಕಳುಗಳಿಗೆ. ನಿಮ್ಮ ಹಿಂದೂಸ್ತಾನದ ಭಾರತೀಯ ಸೇನೆ ನಿಮ್ಮ ತಾಯಿನ ಇದು ಕೊಲೆ ಮಾಡಿದ್ರು, ಅಕ್ಕ ಸುಳ್ಳು ಸುಳ್ಳು ತಂಗಿಯನ್ನ- ಕಥೆಗಳನ್ನ ಹೇಳೋದು. ಸುಳ್ಳು ಕಥೆಗಳನ್ನ ರೇಪ್ ಮಾಡೋರು, ಈ ರೀತಿ ಎಲ್ಲ ಅವ್ರ ತಲೆ ತುಂಬೋದು. ಅದಕ್ಕೆ ನೀನು ಅವ್ರನ್ನ ಬಿಡಬೇಡ, ಇಲ್ಲ ಅಂದ್ರೆ ನೀನು ಒಬ್ಬ ಸಾಯಕ್ಕಿಂತ ಮುಂಚೆ 10 ಜನನಾದ್ರೂ ಸಾಯಿಸ್ಬೇಕು ಅಂತ ಈ ರೀತಿ ಅವ್ರಿಗೆ ಪಿಕ್ಚರ್ ಮತ್ತೆ ಟ್ರೈನಿಂಗ್ ಎಲ್ಲ ಕೊಟ್ಟು ಅವರು ವಾಲಂಟ್ರಿಯಾಗೆ ಮಾಡ್ತಾರೆ ಇವರು. ಹೌದು. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ, ಇನ್ ಕೇಸ್ ನೀನು ಇದ್ರು ಸರಿ, ನೀನು ಸತ್ರು ಸರಿ, ನಿಮ್ ಮನೆಯವ್ರಿಗೆ ನಾವು ಇಷ್ಟು ಲಕ್ಷ ಕೊಡ್ತೀವಿ. ಕೊಡ್ತೀವಿ ಅಂದ್ಬಿಟ್ಟು. ಈಗ ಪಾಕಿಸ್ತಾನದ ಮಿಲಿಟರಿ ಅಥವಾ ಡಿಫೆನ್ಸ್ ನಮ್ ದೇಶದ ಮೇಲೆ ಅಟ್ಯಾಕ್ ಮಾಡೋಷ್ಟು ಅದು ಶಕ್ತಿಶಾಲಿ ಆಗಿದೆಯಾ? ಅದು ಆ ರೀತಿ ಶಕ್ತಿ ಇಲ್ಲ. ಇಲ್ಲ, ಸ್ಟ್ರಾಂಗ್ ಇಲ್ಲ ಅವರು. ಅಂದ್ರೆ ನಮಗ್ ಕಂಪೇರ್ ಮಾಡಿದ್ರೆ ತುಂಬಾ ವೀಕ್ ಅವರು. ನಮ್ಮ ಎದುರಿಗೆ ಬಂದು ಫೈಟ್ ಮಾಡೋಷ್ಟು ಅವರಲ್ಲಿ ತಾಕತ್ತಿಲ್ಲ. ನಮ್ಮ ಬೆನ್ನಿಂದ ಬೆನ್ನು ಹಿಂದೆ ಬಂದು ಅಟ್ಯಾಕ್ ಮಾಡ್ತಾರೆ. ಜಸ್ಟ್ ಹೊಟ್ಟೆ ಕಿಚ್ಚು ಅಷ್ಟೇ ಅವ್ರಿಗೆ ನಮ್ ದೇಶದ ಮೇಲೆ. ಅಂತಲ್ಲ, ಅವರ ಒಂದು ಇಂಟೆನ್ಷನ್ ಅದು ಬೇರೆನೆ ಇದೆ. ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಬೆನ್ನಿಂದೆ ಬರ್ತಾರೆ. ಬೆನ್ನಿಂದೆ ಬಂದಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅದು ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಷ್ಟರೊಳಗಡೆ ನಮ್ಮ ಒಂದು ಭಾರತೀಯ ಸೇನೆಯಲ್ಲಿ ಒಂದು ಸೋಲ್ಜರ್ಗಳು ಕೆಲವರಿಗೆ ಒಂದು ಕ್ಯಾಜುಲಿಟಿಗಳು ಆಗುತ್ತೆ. ಅದಾದ್ಮೇಲೆ ನಾವು ಅವ್ರನ್ನ ಬಿಡೋದಿಲ್ಲ. ಒಂದು ಸರಿ ಸಿಗಾಕೋಬಿಟ್ರೆ ಇನ್ನು ಅವರು ನಮ್ ಕೈಯಿಂದ ತಪ್ಪಿಸ್ಕೊಳಕ್. ಈಗ ಭಾರತೀಯ ಸೈನ್ಯಗೆ ಫ್ರೀ ಹ್ಯಾಂಡ್ ಕೊಟ್ಟಿದಾರ? ನೀವು ಏನಾದ್ರು ತೊಂದರೆಗಳಾದ್ರೆ ನೀವು ನಿರ್ಧಾರ ತಗೊಂಡು ನೀವು ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ಸ್ವತಂತ್ರ ಕೊಟ್ಟಿದಾರ? ಇಲ್ಲ, ಮೊದಲು ಇರ್ಲಿಲ್ಲ. ಮೊದಲು ಬಹಳ ಒಂದು ಕಂಟ್ರೋಲ್ ಇತ್ತು. ಎಲ್ಲ ಪ್ರತಿ ಒಂದಕ್ಕೂ ಕಂಟ್ರೋಲ್. ಒಂದು ಬುಲೆಟ್ ಫೈರ್ ಮಾಡೋದು ಕೂಡ ಅದಕ್ಕೂ ಲೆಕ್ಕ ಕೊಡಬೇಕು. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ತರ. ಯಾವಾಗ ಒಂದು ಈಗ ಇದು ಆಪರೇಷನ್ ಸಿಂಧು ಅಂತ ಬಂತ, ಮತ್ತೆ ಅದಕ್ಕಿಂತ ಮುಂಚೆ ಕೆಲವೊಂದು ಒಂದು ಚೂಟ್ ಅನ್ನೋದನ್ನ ನಮ್ಗೆ ಬಿಟ್ಟಿದ್ದಾರೆ. ನೀವು ನಿರ್ಧಾರ ತಗೊಳ್ಳಿ, ನಿಮ್ ಸ್ವಂತ ನಿರ್ಧಾರದಲ್ಲಿ ಅಟ್ಯಾಕ್ ಮಾಡಿ ಅವ್ರಿಗೆ. ಆ ರೀತಿ ಈಗ ಕೆಲವೊಂದು ಫ್ರೀ ಬಿಟ್ಟಿದ್ದಾರೆ. ಅದರಿಂದ ಈಗ ನಮ್ಗೆ ಒಂದು ಡ್ಯೂಟಿ ಮಾಡೋದ್ರಲ್ಲಿ ಯಾವ್ದಕ್ಕೂ ತೊಂದರೆ ಇಲ್ಲ. ಈಗ ನಮ್ಮ ಆರ್ಮಿ ಅವರು ಅಥವಾ ನಮ್ಮ ಡಿಫೆನ್ಸ್ ಅವರು ಇದೇ ಕೆಲಸನ ಒಂದು 50 ವರ್ಷ 60 ವರ್ಷದಿಂದ ಸ್ವತಂತ್ರ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಒಂದು ಸಲ ಅಟ್ಯಾಕ್ ಮಾಡಿ ಬಿಸಿ ಮುಟ್ಟಿಸಿದ್ರೆ ಅವ್ರು ಸೈಲೆಂಟ್ ಆಗ್ಬಿಡ್ತಾ ಇದ್ರು ಅನ್ಸುತ್ತೆ. ಅವ್ರನ್ನ ನಾವು ತಾಳ್ಮೆಯಿಂದ ತಗೊಂಡು ಅವ್ರಿಗೆ ಏನಾಗ್ಬಿಟ್ಟಿದೆ, ಇವ್ನಿಗೆ ಶಕ್ತಿ ಇದೆ, ಅದ್ರ ಒಳ್ಳೆಯವನು, ತಿರುಗಿಸಿ ಹೊಡೆಯಲ್ಲ, ಇದು ಕೊಂಬಿದೆ ಗುದ್ದಲ್ಲ, ಯಾಕಂದ್ರೆ ಇದು ಒಳ್ಳೆ ಹಸು ಅಂತ ಅವ್ರ ಏನ್ ಮಾಡೋದು, ಒಂದ್ ಸ್ವಲ್ಪ ಬಾಲ ಎಳೆಯೋದು, ಒಂದ್ ಸ್ವಲ್ಪ ಒಂದು ಪಿನ್ ಚುಚ್ಚೋದು, ಈ ತರ ಮಾಡ್ಕೊಂಡ್ ಬಂದ್ರು. ಹೌದು, ಇದೇ ರೀತಿ ಮಾಡಿದ್ರು. ಆಕ್ಚುಲಿ ಇನ್ನೊಂದು, ನಾವು ಆಪರೇಷನ್ ನಲ್ಲಿ ನಾವು ಆನ್ ಗ್ರೌಂಡ್ ಆಪರೇಷನ್ ಇದ್ದಾಗಲೂ ಕೆಲವು ಆತಂಕವಾದಿಗಳು ಸರೆಂಡರ್ ಆಗಿದ್ದಾರೆ. ಆದ್ರೂ ಕೂಡ ನಾವು ಅವ್ರನ್ನ ಶ್ರಮಿಸಿ ಅವ್ರನ್ನ ಸರೆಂಡರ್ ಮಾಡ್ಕೊಂಡು ಅವ್ರನ್ನ ಸಾಯಿಸ್ತೇನೆ ಕರ್ಕೊಬಂದು ನಮ್ಮಲ್ಲೇ ಇಟ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಪಾಕಿಸ್ತಾನದಲ್ಲಿ ಉಗ್ರ ಸಂಘಟನೆಗಳಲ್ಲಿ ಯಾವ ರೀತಿ ಟ್ರೈನಿಂಗ್ ನಿಮ್ಗೆ ಕೊಡ್ತಾರೆ ಅಂತ ಅವ್ರನ್ನ ನಾವು ತಿಳ್ಕೊಂಡಿದ್ವಿ. ಕೆಲವ್ರನ್ನ ನಾವೇ ಇಟ್ಕೊಂಡಿದ್ವಿ. ಸಾಯಿಸಬಹುದಾಗಿತ್ತು. ಅಂದ್ರೆ ನಾವು ನಮ್ಮ ಡೆಮಾಕ್ರಸಿ ಮತ್ತು ನಮ್ಮ ಸಂವಿಧಾನದಲ್ಲಿ ನಾವು ಅದನ್ನ ನಂಬಿಕೆ ಇಟ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಬ್ಬ ಆತಂಕವಾದಿ ಆದ್ರೂ, ಈಗ ಯಾರೋ ಒಬ್ಬ ನಮ್ಮ ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ, ಅವನನ್ನ ನಾವು ಕಸಬ್
ಅವನ್ನ ನಾವು ಕೋರ್ಟ್ ಕರ್ಕೊಂಡು ಹೋಗಿ ಅವನ ಮೇಲೆ ಟ್ರಯಲ್ ಮಾಡಿ ಅವ್ನ್ ಮಾಡಿರೋ ತಪ್ಪು ನಾರ್ಕೋ ಅನಾಲಿಸಿಸ್ ಎಲ್ಲ ಮಾಡಿ ಅವ್ನ್ ಮಾಡಿರೋ ತಪ್ಪು ಅಂತ ಕನ್ಫರ್ಮ್ ಮಾಡ್ಕೊಂಡು ಪ್ರಪಂಚಕ್ಕೆ ಅವನೊಬ್ಬ ಟೆರರಿಸ್ಟ್ ಅಂತ ತೋರಿಸಿ ಅವನ್ನ ನಾವು ನೇಣಿಗೆ ಹಾಕಿದ್ವಿ. ಅಂದ್ರೆ ನಮ್ಮಲ್ಲಿ ಒಳ್ಳೆತನ ಅನ್ನೋದು ಉಳ್ಕೊಂಡಿದೆ, ಅದನ್ನ ಅವರು ಮಿಸ್ಯೂಸ್ ಮಾಡ್ಕೋತಾರೆ. ಹೌದೌದು. ಈಗ ನಾನು ಕೆಲವು ಕೇಳ್ಪಟ್ಟೆ, ಈಗ ಒಬ್ಬ ನಾವು ಸಾಮಾನ್ಯ ಜನರು ತಪ್ಪು ಮಾಡಿದ್ರೆ ಏನ್ ಮಾಡ್ತೀವಿ, ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಈಗ ನಿಮ್ಮ ಆರ್ಮಿಲೆ ನೀವೇ ಸ್ಟ್ರಾಂಗ್, ನೀವು ಗನ್ಗಳೇ ಇಟ್ಕೊಂಡು ಕೂತಿದ್ದೀರಾ, ಗನ್ಗಳು ಮಿಷಿನ್ ಗನ್ಗಳು ಏನೇನೋ ಇಟ್ಕೊಂಡು ಕೂತಿದ್ದೀರಾ. ನಿಮ್ಮಲ್ಲಿ ಯಾರೋ ನಿಮ್ಮಲ್ಲೇ ಜಗಳಗಳಾಗ್ಬೋದು, ನಿಮ್ಮಲ್ಲೇ ಒಬ್ರಿಗೊಬ್ರು ಹೊಡೆದಾಡ್ಬೋದು, ಏನೋ ಒಂದು ಮನುಷ್ಯರ ಮೇಲೆ ಆಗ್ತಾ ಇರುತ್ತೆ. ನೀವು ಪೊಲೀಸ್ ಸ್ಟೇಷನ್ ನಾನು ಕೇಳಿದೆ, ಆರ್ಮಿ ಅವ್ರದ್ದು ಮಿಲಿಟರಿ ಅವ್ರದ್ದು ಅವ್ರಿಗೆ ಒಂದು ಕೋರ್ಟ್ ಇದೆ ಅಂತ ಕೇಳ್ಪಟ್ಟೆ, ನಿಜಾನ ಅದು? ಹೌದು ಇದೆ. ಏನು ಅದು ಹೇಳ್ತೀರಾ? ಇದು ಆಗುತ್ತೆ. ಇದು ಈಗ ನಮ್ಮಲ್ಲೇ ಕೆಲವೊಂದು ಜಗಳಗಳಾಗ್ಬಿಡ್ತವೆ. ಆಗುತ್ತೆ. ಕೆಲವೊಂದ್ರೆ ಡ್ಯೂಟಿ ಮಿಲ್ಗಳಾಗುತ್ತೆ. ಈ ಕೆಲವ್ರ ಕೈಯಲ್ಲಿ ಇದು ಫಿಸಿಕಲ್ ಇರಲ್ಲ. ಯಾರೊಬ್ರು ಈಗ ರಜಾ ಮುಗಿಸ್ಕೊಂಡು ಬಂದಿರ್ತಾರೆ, ರಜಾ ಮುಗಿಸಿ ಬಂದು ರಿಪೋರ್ಟ್ ಮಾಡಿದ ದಿನನೇ ಆಪರೇಷನ್ ಅಂತ ಕಳಿಸ್ಬಿಡ್ತಾರೆ. ಆ ಟೈಮಲ್ಲಿ ಆ ವ್ಯಕ್ತಿಗೆ ಅವನಿಗೆ ತನ್ನ ಏನ್ ಅವನಿಗೆ ಬೇಕಾಗಿರುವಂತ ಡ್ರೆಸ್ ವೆಪನ್ಗಳು ಅದನ್ನೆಲ್ಲ ತಗೊಂಡು ಮತ್ತೆ ಅದು ಮೂವ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಆ ಟೈಮಲ್ಲಿ ಸೀನಿಯರ್ಗೆ ಏನಾದ್ರು ಉಲ್ಟಾ ಸೀದಾ ಮಾತಾಡ್ಬೋದು. ಆ ಟೈಮ್ನಲ್ಲಿ ಸ್ವಲ್ಪ ಜಗಳ ಮುಂದೆ ಒಂದು ಸ್ಟೇಷನ್ ತರ ಇರುತ್ತಾ, ನೀವು ಪೊಲೀಸ್ ಸ್ಟೇಷನ್ಗೆಲ್ಲ ಬಟ್ ಇದನ್ನ ನಾವು ಆರಾಮಾಗಿ ನಿಭಾಯಿಸ್ಕೊಬಿಡ್ತೀವಿ. ಬಟ್ ಇನ್ನೇನಾದ್ರು ಒಂದು ಕ್ರಿಮಿನಲ್ ಕೇಸ್ ನಮಗೆ ಅಂತ ಒಂದು ಇದು ಸೆಂಟ್ರಲ್ ಮಿಲಿಟರಿ ಪೊಲೀಸ್ ಅಂತ ಇರುತ್ತೆ. ಜನರಲ್ ಪೊಲೀಸ್ ಅಲ್ಲ, ಅಂದ್ರೆ ಆರ್ಮಿ ಒಳಗಡೆ ಆರ್ಮಿನೇ ಒಂದು ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಹೋಗುತ್ತೆ. ಅವ್ರು ಬಂದು ಎನ್ಕ್ವೈರಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಮಾಮೂಲಿ ಪೊಲೀಸ್ ಸ್ಟೇಷನ್ ಹೋಗಲ್ಲ, ನಿಮ್ಮಲ್ಲೇ ಒಂದು ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ಇದೆ. ಕೋರ್ಟ್ ಮಾರ್ಷಲ್ ಅಂತ ಹೇಳ್ತೀವಲ್ಲ, ಕೋರ್ಟ್ ಮಾರ್ಷಲ್ ಮಾಡ್ತಾರೆ. ಅಲ್ಲಿ ನಿಮ್ಮ ಸೀನಿಯರೇ ಅಧಿಕಾರಿ, ಅವ್ರಿಗೂ ಕೂಡ ಈ CRPC CPC ಇದನ್ನೆಲ್ಲ ಓದ್ಕೊಂಡಿರ್ತಾರೆ. ಜಡ್ಜು ತರನು ಅಲ್ಲೂ ಜಡ್ಜು ಕೋರ್ಟ್ ಎಲ್ಲ ಇದೆಯಾ ನಿಮ್ಮಲ್ಲೂ? ಹೌದೌದು, ಪ್ರತಿ ಒಂದು ಅಲ್ಲೇನೆ ಇರುತ್ತೆ. ಯಾಕೆಂದ್ರೆ ಒಂದೊಂದು ಬೆಟಾಲಿಯನ್ ಕೂಡ ಫಸ್ಟ್ ಅಲ್ಲೇ ಎನ್ಕ್ವೈರಿ ಆಗುತ್ತೆ. ಏನೇ ಅಂದ್ರು ಆ ರೀತಿ ಅಷ್ಟು ನಡೆಯಲ್ಲ. ಅಂದ್ರೆ ಲಕ್ಷಕ್ಕೆ ಒಂದು ಕ್ರಿಮಿನಲ್ ಕೇಸು ಅಂದ್ರೆ ಒಳಗಡೆ ಅಷ್ಟಾಗಿ ಏನ್ ಆಗಲ್ಲ ಅದು. ಬಟ್ ಒಬ್ಬ ಶಿಸ್ತಿರೋದ್ರಿಂದ ಅಲ್ಲಿ ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ. ಒಬ್ಬ ಸೋಲ್ಜರ್ ಇದ್ ರಜಕ್ ಹೋಗಿ ರಾಜ್ಯದಲ್ಲಿ ಏನಾದ್ರು ಮಾಡಿದ್ರೆ ಜಮೀನು ವಿಚಾರದ ಜಗಳ ಊರಿಗೆ ಬಂದೇನೋ ಮಾಡ್ದ, ಆವಾಗ ಆದಾಗ ಅದೊಂದು ಎನ್ಕ್ವೈರಿ ಆಗುತ್ತೆ, ಅದು ಕ್ರಿಮಿನಲ್ ಕೇಸು. ಈಗ ಒಬ್ಬ ಊರಿಂದ ಬಂದ ಮೈಸೂರಿಗೆ, ಇಲ್ಲಿ ಯಾರಿಗೋ ಏನೋ ಒಂದು ಕಾಲ್ ಮುರಿದ್ಬಿಟ್ಟ, ಹೊಡೆದ್ಬಿಟ್ಟು. ಈಗ ಅವನನ್ನ ಕೋರ್ಟ್ ಮಾರ್ಷಲ್ ಅಲ್ಲಿ ಅಲ್ಲೇ ಕರ್ಕೊಂಡು ಹೋಗ್ಬೇಕಾ ಅಥವಾ ಮಾಮೂಲಿ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ತಾರ? ಇಲ್ಲ, ಒಂದ್ ಫಸ್ಟ್ ಪಾಯಿಂಟ್ ಏನಂದ್ರೆ ಒಬ್ಬ ಆರ್ಮಿ ಸೋಲ್ಜರ್ ಯಾವುದೇ ಕಾರಣಕ್ಕೂ ಈ ಪಬ್ಲಿಕ್ ಮೇಲೆ ಕೈ ಮಾಡಲ್ಲ, ಸಾಮಾನ್ಯ ಮಾಡೋದೇ ಇಲ್ಲ. ಬಟ್ ಇನ್ ಕೇಸ್ ಅವನಿಗೂ ಭಯ ಆದ್ರೂ ಕೂಡ ಒಂದು ಕಾನೂನು ರೀತಿನಲ್ಲೇ ಇದು ಮುಂದುವರಿಯೋದು. ಈಗ ನೀವು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಂತಾನೆ ತಗೊಳ್ಳೋಣ. ಈಗ ಇದೊಂದು ಬಾರ್ಡರ್, ಆ ಕಡೆ ಪಾಕಿಸ್ತಾನದವರು ಅವರು ಗನ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಅಲ್ವೇ, ಮಿಷಿನ್ ಗನ್ಗಳು ಇಟ್ಕೊಂಡು, ರೈಫಲ್ಗಳು ಇಟ್ಕೊಂಡು, ವೆಪನ್ಗಳು. ನೀವು ಇಲ್ಲಿ ಓಡಾಡ್ತಾ ಇರ್ತೀರಾ. ಅಂದ್ರೆ ಯುದ್ಧಗಳು ಯಾವತ್ತೋ ಒಂದಿನ ನಡೆಯುತ್ತೆ, ಒಂದ್ 5 ವರ್ಷಕ್ಕೆ ಒಂದಿನ ನಡೀಬಹುದು. ಕಾರ್ಗಿಲ್ ವಾರ ಆದ್ಮೇಲೆ ಇನ್ನೊಂದ್ ಯಾವ್ದೋ ಒಂದ್ ನಡೀತೋ. ಈ ತರ ಎಲ್ಲಾ ಟೈಮಲ್ಲೂ ನಿಮ್ಗೂ ಅವ್ರಿಗೂ ದ್ವೇಷ ಇರುತ್ತೋ? ಒಬ್ರು ಮುಖ ಒಬ್ರು ನೋಡಿದ್ರೆ ನಿಮ್ಗೆ ದ್ವೇಷ ಕಾರ್ತೀರಾ ಅಥವಾ ನೀವು ವಿಶ್ ಮಾಡೋ ಲೆವೆಲ್ ಅಲ್ಲಿ ಇದೀರಾ ಇನ್ನೂ? ಈಗ ಅವನೊಬ್ಬ ಪಾಕಿಸ್ತಾನ ಅನ್ಕೊಳ್ಳಿ, ಯಾರೋ ಒಬ್ಬ ಮೊಹಮ್ಮದ್ ಗೌಜ್, ಅವನೊಬ್ಬ ಮಿಲಿಟರಿ ಅಧಿಕಾರಿ. ನೀವು ಅಮರ್ಪಾಲ್, ಅವನು ಇದ್ದಾನೆ, ಏನು ಇದ್ದಾನೆ. ಈದ್ ಮಿಲಾದ್ ಹಬ್ಬನೇ ಇರ್ಬೋದು ಅಥವಾ ದೀಪಾವಳಿ ಹಬ್ಬ ಇರ್ಬೋದು. ಎದುರು ಸಿಕ್ಕರು ವಿಶ್ ಮಾಡೋ ಲೆವೆಲ್ ಅಲ್ಲಿ ಇದೀರಾ? ಇಲ್ಲ, ನಾವು ಮಾಡಲ್ಲ, ಅವರು ಮಾಡಲ್ಲ. ಒಂದು ಪರ್ಮನೆಂಟ್ ಬಟ್ ಓಡಾಡ್ತಿದ್ರೆ ನಾವು ನೋಡ್ತಾ ಇರ್ತೀವಿ, ಅವರು ಕೂಡ ನಮ್ಮನ್ನ ನೋಡ್ತಾ ಇರ್ತಾರೆ. ವಿಷ ಆ ರೀತಿ ಏನು ಮಾಡೋದಿಲ್ಲ. ಬಟ್ ಏನೇ ಒಂದು ಈಗ ಬಾಂಬ್ ಹಾಕ್ಬೇಕು, ಫೈರ್ ಮಾಡ್ಬೇಕು ಅಂದ್ರೆ ಒಂದು ಆರ್ಡರ್ ಇರುತ್ತೆ. ಮೇನ್ ಏನಂದ್ರೆ ಎಲ್ಲಿ ತನಕ ಪಾಕಿಸ್ತಾನದ ಬಾರ್ಡರ್ ಕಡೆಯಿಂದ ನಮ್ಮ ಮೇಲೆ ಎಲ್ಲಿ ತನಕ ಫೈರ್ ಬರೋದಿಲ್ವೋ ಅಲ್ಲಿ ತನಕ ನಾವು ನಮ್ಮ ಗನ್ನನ್ನ ಅದನ್ನ ನಾವು ಟ್ರಿಗರ್ ಪ್ರೆಸ್ ಮಾಡಲ್ಲ. ಸಾಮಾನ್ಯ ಇಂಡಿಯಾದ್ದು ಅದೊಂದು ಒಳ್ಳೆ ಇದೆಯಾ ಅಂದ್ರೆ ನಾವು ಯಾವತ್ತೂ ಇಂಡಿಯನ್ ಆರ್ಮಿ ಪಾಕಿಸ್ತಾನ ಮೇಲೆ ಫಸ್ಟ್ ಫೈರ್ ಮಾಡಿಲ್ಲ. ಇವ್ರು ಏನ್ ಮಾಡ್ತಾರೆ, ನಾವೇನಾದ್ರು ನಮ್ಮ ವೆಹಿಕಲ್ಗಳು ಹೋಗ್ತಾ ಇದ್ರೆ ಮತ್ತೆ ಆಗ ಟೈಮ್ ಅಲ್ಲಿ ಎಲ್ಲ ಇದು ನೀರ್ ತಗೊಳ್ತಾರೆ ಹೋಗ್ತಾರೆ, ಬೇಕು ಅಂತ ಇವ್ರು ಫೈರ್ ಮಾಡೋದು ಪಾಕಿಸ್ತಾನದವರು. ಕೀಟ್ಲೆ ಮಾಡೋದು ಜಾಸ್ತಿ. ಈಗ ನಾವು ಅವ್ರ ವೆಹಿಕಲ್ಗಳು ಎಷ್ಟೇ ಓಡಾಡ್ಲಿ, ಮತ್ತೆ ಅವರ ಒಂದು ಪಾಕಿಸ್ತಾನದ ಬಾರ್ಡರ್ ಗಳಲ್ಲಿ ಪೊಲೀಸ್ಗಳು ಇರ್ತಾರೆ, ಅವ್ರು ಎಷ್ಟೇ ಓಡಾಡ್ಲಿ ನಾವು ಅದನ್ನ ಯಾವ್ದೇ ರೀತಿ ಅವ್ರಿಗೆ ತೊಂದರೆ ಕೊಡಲ್ಲ. ಇವ್ರು ಯಾವಾಗ ತೊಂದರೆ ಕೊಡ್ತಾರೆ ಆಗ ನಾವು ಬಿಡಲ್ಲ. ಈಗ ನಮ್ಮ ಒಂದು ವೆಪನ್ಸ್ಗಳು ಅವ್ರ ವೆಪನ್ಸ್ಗಳು ಎಲ್ಲ ಗಮನಿಸಿದಾಗ ಒಂದ್ ಜಾಗದಲ್ಲಿ ಅವರು ನಮ್ ಲೆವೆಲ್ಗೆ ಇದಾರ? ಇಲ್ಲ. ಇಲ್ಲ. ಒಂದು ಪಾಕಿಸ್ತಾನ ಅಂದ್ರೆ ನಮ್ಮ ಒಂದು
ಒಂದು ಸ್ಟೇಟ್ ಅಥವಾ ಎರಡು ಸ್ಟೇಟ್ ಎರಡು state ಅಷ್ಟು ಜನಸಂಖ್ಯೆ ಇದೆ. ಆರ್ಥಿಕವಾಗಿಯೂ ಅದು ಅಭಿವೃದ್ಧಿ ಇಲ್ಲ, ಹಾ, ಯಾವುದರಲ್ಲೂ ಅಭಿವೃದ್ಧಿ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಹೌದು ಹ್ಮ್ ಹ್ಮ್ ಅದರಿಂದ ಒಂದು ಇಲ್ಲ. ಮತ್ತ ಹೆಂಗೆ ಅಂದ್ರೆ ಹ್ಮ್ ನಮ್ಮ ದೇಶದಲ್ಲೇನೆ ಹ್ಮ್ ಇರೋ ಜನಗಳು ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಮೇನ್ ಪ್ರಾಬ್ಲಮ್ ಅವರು ಇಷ್ಟೆಲ್ಲ problem. ಅದೇನೆ. ಅಲ್ಲಿ ತೊಂದ್ರೆ ಇರೋದೇ ಅಲ್ಲಿಂದ. ನಮ್ಮಲ್ಲೇ ನಮ್ಮನ್ನ ತಿಳ್ಕೊಂಡು ನಮ್ಗೆ ಈಗ ಅಲ್ಲಿಂದ ಪಾಕಿಸ್ತಾನದಿಂದ ಅವರುಗಳು ಬಂದಿರ್ತಾರೆ, ನಮ್ಮ ದೇಶದಲ್ಲೇ ಇರ್ತಾರೆ, ಗೊತ್ತಿದ್ರು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ಫಾರ್ಮ್ ಮಾಡಲ್ಲ, ಆರ್ಮಿಗೂ ಇನ್ಫಾರ್ಮ್ ಮಾಡಲ್ಲ, ಮನೇಲೆ ಇಟ್ಕೊಂಡ್ರು ಇಟ್ಕೋತಾರೆ, ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಅಲ್ಲೇ ಒಂದು 5 ವರ್ಷ 10 ವರ್ಷ 15 ವರ್ಷ ಜೀವನ ಮಾಡಿಸ್ತಾರೆ. ನಮ್ಗಳಿಗೆ ಅದು ವಿಚಾರನೇ ಬರಲ್ಲ. ಯಾವುದೇ ಒಂದು ಆರ್ಮಿ ನೇವಿ ಏರ್ಫೋರ್ಸ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, BSF CRP ಯಾವ್ದೇ ಆಗಿರ್ಲಿ, ಎಲ್ಲಿ ತನಕ ಇನ್ಫಾರ್ಮೇಶನ್ ಬರಲ್ವೋ ಅಲ್ಲಿ ತನಕ ನಾವು ನೆಕ್ಸ್ಟ್ ಆಕ್ಷನ್ ತಗೊಳಕ್ಕೆ ಆಗೋದಿಲ್ಲ. ಮತ್ತೆ ನಮಗೆ ಪ್ರತಿಯೊಂದು ಒಂದು INT ಅನ್ನೋದು ಒಂದು ಇರುತ್ತೆ, ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ಗಳು ಇರುತ್ತೆ. ನಾವು ಕೂಡ ಅದನ್ನ ಪತ್ತೆ ಹಚ್ತಾ ಇರ್ತೀವಿ. ಆಮೇಲೆ ನೀವು ಹೋಗಿ ಒಬ್ಬನ್ನ ಸಾಮಾನ್ಯ ವ್ಯಕ್ತಿನ ಒಂದು ಟೆರರಿಸ್ಟ್ ಸಪೋರ್ಟ್ ಮಾಡಿದ್ರು ಅಲ್ಲೊಂದು ನೀವು ಒಂದು ಸಾವು ನೋವು ಮಾಡ್ಬಿಟ್ರೆ ನೀವು ಮಾಡಿರೋಂಥ ಕೆಲಸಗಳೆಲ್ಲ ಕೆಲವು ಟೈಮ್ ಹಾಳಾಗುತ್ತೆ, ನಮ್ಮ ಮೇಲೆ ದ್ವೇಷ ಬರೋಕೆ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರು ಬ್ರೈನ್ ವಾಶ್ ಮಾಡಿರೋದು ಕರೆಕ್ಟ್ ಅನ್ನೋ ತರ ಆಗ್ಬಿಡುತ್ತೆ. ನೀವು ತುಂಬಾ ಅನಲೈಸ್ ಮಾಡಿ ಒಂದು ಕೆಲಸ ಮಾಡಕ್ ಮುಂಚೆ ಎಲ್ಲಾ ತರನು ಯೋಚನೆ ಮಾಡ್ಬೇಕು ಅಲ್ವೇ? ಹೌದು. ನಾವು ಉಗ್ರವಾದಿನ ನಾವು ಅವನ್ನ ಗನ್ನ ಶೂಟ್ ಮಾಡಿ ಕೊಂದಿದೀವಿ ಅಂದ್ರೆ ಆ ದೇಶದ ಜೊತೆನಲ್ಲೇ ವೆಪನ್ ಇರ್ಬೇಕು, ಹಾಗಿದ್ರೆ ಮಾತ್ರ ಒಪ್ಕೊಳ್ಳೋದು. ಬರೀ ದೇಹ ಮಾತ್ರ ಇತ್ತು, ವೆಪನ್ ಇಲ್ಲ ಅಂದ್ರೆ ಉಗ್ರವಾದಿನೇ ಆದ್ರೂ ನೀವು ಅರೆಸ್ಟ್ ಮಾಡ್ಬೇಕು, ಅವನ್ನ ಶೂಟ್ ಮಾಡಬೇಡಿ ಅನ್ನತ್ತೆ. ವೆಪನ್ ಜೊತೆನಲ್ಲಿ ಇರ್ಬೇಕು, ಆ ಡೆಡ್ ಬಾಡಿ ಜೊತೆನಲ್ಲಿ ವೆಪನ್ ಇರಬೇಕು. ಹಾಗಿದ್ರೆ ಮಾತ್ರ ಅದಕ್ಕೆ ಇದು ಒಪ್ಪಿಗೆನ ನೀಡ್ತಾರೆ. ಈ ಕೆಲವೊಮ್ಮೆ ಆಗ 2000 ಇಸ್ವಿಯಿಂದ 2009-13 ತನಕ ಹೇಗಿತ್ತು ಅಂದ್ರೆ ಕೆಲವು ಟೈಮು ಆತಂಕವಾದಿಗಳು ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು. ಅಂದ್ರೆ ಸಿಟಿ ಒಳಗಡೆ, ಊರು ಒಳಗಡೆ. ಆಗ ಅವರು ಶೂಟ್ ಮಾಡಿದ್ದು ಒಬ್ಬ ಸಾರ್ವಜನಿಕರ ಮೇಲೆ ಬಿದ್ರೂ ಕೂಡ ಏನು ಆಕ್ಷನ್ ಇಲ್ಲ. ಆದ್ರೆ ನಾವು ಶೂಟ್ ಮಾಡ್ಬೇಕಾದಾಗ ಒಂದು ಬುಲೆಟ್ ಏನಾದ್ರು ಸಾರ್ವಜನಿಕ ಏನಾದ್ರು ಅಪ್ಪಿ ಬಿತ್ತು ಅಂದ್ರೆ ಅದು ನಮ್ಮ ಮೇಲೆ ಅದು ಎನ್ಕ್ವೈರಿ ಕೊಡ್ತಾ ಇತ್ತು. ನಾವ್ ಏನೇ ಶೂಟ್ ಮಾಡಿದ್ರು ಅದು ಆತಂಕವಾದಿ ಮಾತ್ರ ಆ ವ್ಯಕ್ತಿಗೆ ಬಿಡಬೇಕು. ಒಬ್ಬ ಆತಂಕವಾದಿ ತಪ್ಸ್ಕೊಂಡ್ರು ಪರವಾಗಿಲ್ಲ, ಸಾಮಾನ್ಯ ವ್ಯಕ್ತಿಗೆ ತೊಂದರೆ ಆಗಬಾರ್ದು. ಈಗ ಇನ್ನೊಂದು ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರಗಳಿದ್ವಲ್ಲ, ಅವರು ಹೇಗೆ ಭಾರತದ ಪರವಾಗಿದಾರ ಇಲ್ಲ ಸ್ವಲ್ಪ ಜನಗಳ ಹತ್ರ ಓಟಿಗೆ ಪಾಲಿಟಿಕ್ಸ್ಗೋಸ್ಕರ ಸ್ವಲ್ಪ ಅವ್ರ ಪರವಾಗೇ ಇರ್ತಾರ ಅಂತ ಹೇಳ್ಬೇಕಂದ್ರೆ ಅಲ್ಲಿರೋ ಒಂದು ರಾಜಕಾರಣಿಗಳೆಲ್ಲ ಅವ್ರ ಪರವಾಗಿ ಇರ್ತಾರೆ. ಪಾಕಿಸ್ತಾನದ ಪರವಾಗಿ ಬರೀ ತೋರ್ಸ್ಕೊಳಕ್ ಮಾತ್ರ ನಾವು ಹಿಂದೂಸ್ತಾನ್ ಅಂತ ಹೇಳ್ತಾರೆ, ಬಟ್ ಅವರ ಒಂದು ಇದು ಟೋಟಲ್ ಇವರೆಲ್ಲ ಅಂತ ಹೇಳ್ತಾರಲ್ಲ, ಪರದೆ ಹಿಂದೆ ಅವ್ರಿಗೆ ಸಪೋರ್ಟ್ ಕೊಡೋದು, ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡೋದು. ಅಂದ್ರೆ ಈಗ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದು ಒಳ್ಳೇದು ಮೋದಿ ಹಾಗಾದ್ರೆ. ಇಲ್ಲ, ಅವರೊಂದು ಕೆಲವೊಂದು ಕಾನೂನುಗಳು, ಇದು 370 370 ಆರ್ಟಿಕಲ್ ಅದೆಲ್ಲ ತೆಗೆದಿದ್ದು ತುಂಬಾ ಒಳ್ಳೆ ಕೆಲಸ. ಹೌದು. ಮತ್ತೆ ಅಲ್ಲಿ ಹೆಂಗಿತ್ತು ಅಂದ್ರೆ ಬೇರೆ ಸ್ಟೇಟ್ ನವರು ಆ ಜಾಗದಲ್ಲಿ ಸೈಟ್ ತಗೊಳಂಗಿಲ್ಲ, ಈಗೆಲ್ಲ ಮಾಡಬಹುದು. ಅದನ್ನೆಲ್ಲ ಇದ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಒಂದು ಕೆಟ್ಟ ರೀತಿಯಲ್ಲಿ ಏನು ಮಾಡಿಲ್ಲ. ಒಂದು ಕಾಶ್ಮೀರದಲ್ಲಿರುವ ಜನಗಳಿಗೆ ಒಂದು ಬುದ್ಧಿ ಭ್ರಮಣೆ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ, ಬುದ್ಧಿ ಬದಲಾವಣೆ ಆಗ್ಲಿ. ಯಾಕೆಂದ್ರೆ ದೇಶ ಈ ರೀತಿ ಇದೆ. ಈಗ ಒಂದು ಜಮ್ಮು ಕಾಶ್ಮೀರ ಯಾವುದೇ ಒಂದು ತರಕಾರಿ ರೇಷನ್ ಎಲ್ಲ ಎಲ್ಲಿಂದ ಅದು ಸರಬರಾಜು ಆಗುತ್ತೆ? ಅದು ನಮ್ಮಿಂದಾನೆ, ಈ ಕಡೆಯಿಂದಾನೆ, ಎಲ್ಲ ಸೌತ್ ಮತ್ತೆ ಈಸ್ಟ್ ವೆಸ್ಟ್ ಕಡೆಯಿಂದಾನೆ ಹೋಗೋದು. ಈಗ ನೀವು ಟೋಟಲ್ ಯುದ್ಧಗಳು ಅಂತ ಎಷ್ಟು ಪಾರ್ಟಿಸಿಪೇಟ್ ಮಾಡಿದೀರಾ? ಅಂದ್ರೆ ಎಷ್ಟು ಯುದ್ಧಗಳಲ್ಲಿ ಕೆಲಸ ಮಾಡಿದ್ದೀರಾ? ಸುಮಾರು ಹೆಂಗೆ ಅಂದ್ರೆ ಸುಮಾರು ಮಾಡಿದೀವಿ. ಫಸ್ಟ್ ಯುದ್ಧ ಯಾವಾಗ? ಫಸ್ಟ್ ನಾನು ಬೆಳಗಾಂ ಟ್ರೈನಿಂಗ್ ಮುಗಿಸಿ ಹೋದ್ನಲ್ಲ, 20 ವರ್ಷ. ಫಸ್ಟ್ ನಂದು ಲೊಕೇಶನ್ ಸಿಕ್ಕಿದ್ದೆ ಪೂಂಚಲ್ಲಿ ಬನ್ನಿ. ಅಲ್ಲಿ ಹೋಗಿ 3 ತಿಂಗಳು ಆಗಿಲ್ಲ, ಆಪರೇಷನ್ ಲಾಂಚ್ ಆಯ್ತು. ನಿಮ್ಗೆ ಅವಾಗ ಅಂದ್ರೆ ಆರಾಮ ಅಂತ ಅನ್ಕೋಬಿಟ್ಟಿದ್ರೆ? ಅಂದ್ರೆ ವಾರ್ ಅದು ಬೇರೆ, ಆಪರೇಷನ್ ಬೇರೆ. ಆಪರೇಷನ್ ಅಂದ್ರೆ ಸಣ್ಣ ಪುಟ್ಟ ಕಲಿಬೇಕು, ಒಂದು ಸಣ್ಣ ಪುಟ್ಟ ಟೀಮ್ಗಳು ಬರುತ್ತಲ್ಲ. ಒಂದೀಗ ಆತಂಕವಾದಿಗಳು 8 ಜನ 5 ಜನ ನುಗ್ಗಕ್ ಟ್ರೈ ಮಾಡ್ತಾರಲ್ಲ, ಅವಾಗ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಲ್ಲ, ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇದನ್ನ ಆಪರೇಷನ್ ಅಂತ ಹೇಳ್ತೀವಿ. ಆಪರೇಷನ್. ಯುದ್ಧ ಬೇರೆ. ಯುದ್ಧ ಅಂದ್ರೆ ದೇಶಗಳ ನಡುವೆ ದೊಡ್ಡ ದೊಡ್ಡ ಯುದ್ಧ ಅಂದ್ರೆ ಅದನ್ನ 1 ವರ್ಷ 2 ವರ್ಷದ ಹಿಂದೆನೆ ಅದನ್ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಮತ್ತೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ, ಟೈಮ್ ಇರುತ್ತೆ.
ನಮ್ ಗುರಿ ಏನು ಅನ್ನೋದು ಇರುತ್ತೆ. ಇಲ್ಲ ಟೈಮ್ ಇರುತ್ತೆ ಅದಕ್ಕೆ, ಇಷ್ಟು ಗಂಟೆಯಿಂದಾನೇ ಶುರು ಆಗ್ಬೇಕು, ಇಷ್ಟು ಗಂಟೆಗೆ ಸ್ಟಾಪ್ ಮಾಡ್ಬೇಕು ಪ್ರತಿದಿನ. ಹಾ. ವಾರ ಎರಡು ಬೇರೆ. ದೇಶಗಳ ನಡುವೆ ಯುದ್ಧ ನಡೆದ್ರು ಅದಕ್ಕೊಂದು ರೂಲ್ ಪ್ರಕಾರ ಮತ್ತೆ ಕೆಲವೊಂದು ದೇಶಗಳು ಈಗ ಯುಎನ್ ಆಗಿರ್ಬೋದು, ಅಮೆರಿಕ, ಅದಕ್ಕೆಲ್ಲ ಒಂದು ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ದೊಡ್ಡ ಇಷ್ಟು ದೊಡ್ಡ ಗಂಟೆಗೆ ರಾತ್ರಿ 9 ಗಂಟೆಗೆ ಯುದ್ಧ ಅದು ಸ್ಟಾರ್ಟ್ ಆದ್ರೆ ಬೆಳಗಿನ ಜಾವ 6 ಗಂಟೆ ಮುಗಿಬೇಕು. ಅವ್ರು ಫೈರ್ ಮಾಡಂಗಿಲ್ಲ, ನಾವು ಫೈರ್ ಮಾಡಂಗಿಲ್ಲ. ಒಂದು ಕೆಲವೊಂದು ಇರುತ್ತೆ, ಸಿಸ್ಟಮ್ಗಳು ಇರುತ್ತೆ. ಯುದ್ಧ ಅದು ಯುದ್ಧನೇ ಬೇರೆ. ಯುದ್ಧ ಒಂದು ಅದು ಕೂಡ ಬಲ ಪ್ರದರ್ಶನ, ಅದಕ್ಕೂ ಒಂದು ಟೈಮಿಂಗ್ಸ್. ಮಹಾಭಾರತದಲ್ಲಿ ಹೆಂಗೆ ಶಂಕ ಹೊಡೆದ್ಬಿಟ್ಟು ಯುದ್ಧ ಶುರು ಮಾಡ್ತಿದ್ರೆ ಆತರ. ಇದು ಆಪರೇಷನ್ಗಳು ಸಣ್ಣ ಪುಟ್ಟ ಅವಾಗ ಅವ್ರು ನೀವು ಹೋಗಿ 3-5 ತಿಂಗಳಿಗೆ ಅಲ್ಲಿ ಶುರು ಆಯ್ತು ಪಾರ್ಟಿಸಿಪೇಟ್ ಮಾಡಿದ್ರೆ. ಹೌದು, ಅಲ್ಲಿ ಶುರು ಆಯ್ತು. ಬಹಳ ಕ್ರಿಟಿಕಲ್ ಇದು ಸ್ಟೇಜ್. ಅದ್ರ ಟೈಮಲ್ಲಿ ರೋಡ್ ಕೂಡ ಇರಲಿಲ್ಲ. ಮುಖಾಮುಖಿ ಆಗ್ಬಿಡ್ತಾ ನಿಮ್ಗೂ ಟೆರರಿಸ್ಟ್ಗಳು? ಯಾವ್ದೋ ಒಂದು ಆಂಬುಷ್ ಪಾರ್ಟಿ ಹೋಗಿತ್ತು. ಆಂಬುಷ್ ಪಾರ್ಟಿನಲ್ಲಿ ಆಂಬುಷ್ ಪಾರ್ಟಿ ಅಂದ್ರೆ? ಆಂಬುಷ್ ಪಾರ್ಟಿ ಅಂದ್ರೆ ಈಗ ರಾತ್ರಿ ಒಂದು ಸಾಯಂಕಾಲ ಹೋಗ್ತೀವಿ ನಾವು, ಸೂರ್ಯ ಡೌನ್ ಆದಾಗ. ಆಗ ಬೆಳಗಿನ ಜಾವ ಒಂದು 5 ಗಂಟೆ ತನಕ ಇರ್ತೀವಿ, ಔತ್ಕೊಂಡಿರ್ಬೇಕು. ಅದನ್ನ ಆಂಬುಷ್ ಪಾರ್ಟಿ. ಆ ಟೈಮಲ್ಲಿ ಅಲ್ಲಿ ನಾವು ಇರ್ತೀವಿ. ಆ ಟೈಮಲ್ಲಿ ಏನಾದ್ರೂ ಆತಂಕವಾದಿಗಳು ಬಂದಾಗ ಆಗ ನಾವು ಅವ್ರ ಮೇಲೆ ಫೈರ್ ಮಾಡ್ತೀವಿ. ಅವ್ರು ನಮ್ಮ ಮೇಲೆ ಫೈರ್ ಮಾಡ್ತಾರೆ. ಫೈರ್ ಮಾಡ್ತಾನೆ ಅದನ್ನ ನಮ್ಗೆ ಇನ್ಫಾರ್ಮ್ ಅದು ಬರುತ್ತೆ, ಇದು ಕಾಂಟ್ಯಾಕ್ಟ್ ಆಗಿದೆ ಅಂತ. ಕಾಂಟ್ಯಾಕ್ಟ್ ಆಗಿದೆ ಅಂತ ತಕ್ಷಣ ಇನ್ನು ಅಕ್ಕಪಕ್ಕದಲ್ಲಿ ಏನೇನು ಯಾವ ಬೆಟಾಲಿಯನ್ಗಳಿದೆ ಅದು ಎಲ್ಲದು ಆ ಒಂದು ಲೊಕೇಶನ್ ಅಂದ್ರೆ ಆ ಒಂದು ಡಿಸ್ಟಿಕ್ ನೇ ನಾವು ಅದನ್ನ ಕವರ್ ತಪ್ಪಿಸ್ಕೊಂಡು ಓಡೋಗ್ಬಾರ್ದು ಅಂತ. ನಾನು ಫಸ್ಟ್ ಇದರಲ್ಲಿ ನಾನು ಅಲ್ಲಿ ಹೋದೆ, ನನಗೆ ಏನೋ ಗೊತ್ತಿಲ್ಲ. ಟ್ರೈನಿಂಗ್ ಮುಗಿಸ್ಕೊಟ್ಟು, ಟ್ರೈನಿಂಗ್ ಬೇರೆ, ರಿಯಲ್ ಆಪರೇಷನ್ ಬೇರೆ. ಟ್ರೈನಿಂಗ್ ಅಂದ್ರೆ ಅದೊಂಥರ ಪಿಕ್ಚರ್ ಇದ್ದಂಗೆ. ಪಿಕ್ಚರ್ ಹಿಂಗಾದ್ರೆ ಹಿಂಗೆ ಆಪರೇಷನ್ ಅಂದಾಗ ಅದು ನಿಜವಾದ ಬಂದ್ಬಿಡ್ತಾರೆ. ಹಾಗೆ ಅಲ್ಲಿ ಹೋದಾಗ ಸರಿ ಅಂತ ನಾವೆಲ್ಲ ಹೋದ್ವು. ಅದು ಹೋದಾಗ ಎಲ್ಲ ರಾತ್ರಿಯಿಂದ ಸಿಗಾಕೊಂಡಿದ್ವಿ. ಇನ್ನ ಒಂದು 3 ಆತಂಕವಾದಿಗಳು ಅಲ್ಲೇನೆ ಒಂದು ಎಲ್ಲಿ ಪೂಂಚಲ್ಲ ಇದು? ಪೂಂಚ್ ಅಂದ್ರೆ ಬೊನ್ನೆ ಡಿಸ್ಟ್ರಿಕ್ಟ್. ಅಲ್ಲಿ ಒಂದು ಗ್ಯಾಪ್ ನಲ್ಲಿ ಅವ್ರು ಔಸ್ಕೊಂಡು ಕೂತಿದ್ದಾರೆ. ಗ್ಯಾಪ್ ನಲ್ಲಿ ಔಸ್ಕೊಂಡು ಕೂತ್ಕೊಂಡಾಗ ಎಷ್ಟೇ ಫೈರ್ ಮಾಡಿದ್ರು ಕೂಡ ಗ್ಯಾಪ್ ಹೆಂಗಿರುತ್ತೆ ಅಂದ್ರೆ ಒಂದು ವಿ ಶೇಪ್ ನಲ್ಲಿ ಇರುತ್ತೆ ಅದು. ವಿ ಶೇಪ್ ಅಂದ್ರೆ ಈಗ ಅವ್ರು ಕೂಡ ಫೈರ್ ಮಾಡ್ತಾ ಇರ್ತಾರೆ. ನಮ್ಮ ಒಂದು ಫೈರ್ ಅವ್ರು ಬಿಡ್ಬೇಕಂದ್ರೆ ಈಗ ಸೈಡ್ ಎಷ್ಟೇ ಫೈರ್ ಮಾಡಿದ್ರು ಬಿಡಲ್ಲ, ನೀವು ಎದುರಿಗೆ ಹೋಗಿ ಹೊಡಿಬೇಕು ಅವ್ರಿಗೆ. ಹೌದು, ಅವರು ಒಂದು ಹಳ್ಳದಲ್ಲಿ ಕೂತ್ಕೊಂಡಿರ್ತಾರೆ. ಅವರು ನಿಮ್ ಜೀವದ ಹಂಗನ್ನ ತೊರೆದು ಹೋಗ್ಬೇಕು. ಯಾಕಂದ್ರೆ ಈಗ ಅವ್ರಿಗೆ ಫೈರ್ ಮಾಡ್ಬೇಕಂದ್ರೆ ನಾವು ಅದು ಏನು ಅದು ಗ್ಯಾಪ್ ಇದೆಯಲ್ಲ, ಗ್ಯಾಪ್ ನೇರವಾಗಿ ಬಂದು ಫೈರ್ ಮಾಡ್ಬೇಕು. ಈ ಬತ್ತು ಅಂದ್ರೆ ಅವ್ರ ಫೈರ್ ನಮ್ಮ ಮೇಲೆ ಬರುತ್ತೆ. ಈಗ ಅಂತ ಸಮಯದಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾಗ ನಿಮ್ಮ ಕೊಲೀಗ್ಸ್ ಎಲ್ಲ ಪ್ರಾಣ ಕಳ್ಕೊಂಡಿರೋದಿದೆಯಾ ನಿಮ್ಮ ಜೊತೆ? ಇದೆ, ನಿಮ್ಮ ಸ್ನೇಹಿತರೆಲ್ಲ? ಆ ಟೈಮ್ ನಲ್ಲಿ ಅಲ್ಲಿ ಹೋದಾಗ ಸರಿ ನನ್ಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲ ಏನು, ಮತ್ತೆ ಇನ್ನೊಂದು ನನಗೆ ಹುಮ್ಮಸ್ಸು. ಈ ಪಾಕಿಸ್ತಾನ ನಾನು ನೋಡಿರ್ಲಿಲ್ಲ, ನೋಡ್ದೆ. ಬಾರ್ಡರ್ ನೋಡಿರ್ಲಿಲ್ಲ, ಮತ್ತೆ ಆತಂಕವಾದಿಗಳು ಹೇಗಿರ್ತಾರೆ ಅದು ಗೊತ್ತಿಲ್ಲ. ಅದನ್ನ ನೋಡ್ಬೇಕಂತ ಬಹಳ ಒಂದು ಕುತೂಹಲ ಇತ್ತು. ಸರಿ ಅನ್ಬಿಟ್ಟು ಬಂದ್ಬಿಟ್ಟು ಸುಮಾರು ಒಂದು 20 ಜನ ತಗೊಂಡ್ರು. ನಾನು ಸುಮಾರು ಹಿಂದೆ ಇದ್ದೆ. ಸಾಕು, ಇಷ್ಟು ಜನ ಇತ್ತು, ನೀವು ಸರ್ಚಿಂಗ್ ಪಾರ್ಟಿನಲ್ಲಿ ಇರಿ ಅನ್ಬಿಟ್ಟು, ಎಲ್ಲಾ ಮುಗ್ದ ಮೇಲೆ ಹುಡ್ಕೋದಕ್ಕೆ ನೀವು ಅನ್ಬಿಟ್ಟು ನಾನೇನ್ ಮಾಡಿದೆ, ನಾನು ನಮ್ಮ ಕಮಾಂಡರ್ ಇದ್ರೆ ನಾನು ಹೋದೆ. ನಾನು ನೋಡ್ಲೇಬೇಕು, ನಾನು ಇದು ಫೈರ್ ಮಾಡೋದು, ನಾನು ಫೈರ್ ಮಾಡ್ಬೇಕು, ನಾನು ಸತ್ತೋರು ಸರಿ ಅನ್ಕೊಂಡು ನಾನು ಹೋದೆ. ಸರಿ, ಅವ್ರು ನೋಡ್ಬಿಟ್ಟು ಕೇಳಿದ್ರು, ನನ್ನ ಹೆಸರೆಲ್ಲ ಕೇಳಿದ್ರು. ಏನ್ ಈ ಬಂದ ವಯಸ್ಸು ಅಂತ ಹೇಳ್ತಾರೆ, ಹೆಂಗ್ ಸೋದರ್ ಅಂತ. ಪರವಾಗಿಲ್ಲ, ಏನು ಹುಮ್ಮಸ್ ಇದೆ ಅಂದ್ಬಿಟ್ಟು ನನ್ನನ್ನ ಸರಿ ಅಂತ ನಾನು ಕರ್ಕೊಂಡಾಗ ನನಗೆ ಏನು ಗೊತ್ತಾ, ಈ ರೀತಿ ಆಪರೇಷನ್ ನಡೀತಾ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಟೈಮ್ ನೀವೇ ಕುತೂಹಲ ಕೊಟ್ಟವ್ರಿ. ಅಲ್ಲಿ ಹೆಂಗೆ ಅಂದ್ರೆ ಈಗ ನಾವು ಅಲ್ಲಿ ರೋಡಲ್ಲಿ ನಿಂತಿದ್ವಿ. ಆ ರೋಡ್ಗೂ ಮತ್ತೆ ಒಂದು ಆತಂಕವಾದಿ ಇರೋ ಜಾಗಕ್ಕೂ ಮ್ಯಾಕ್ಸಿಮಮ್ ಒಂದು 50 ಮೀಟರ್ ಇತ್ತು. ಅವ್ರ ಹತ್ರನು ಒಳ್ಳೆ ವೆಪನ್ ಇರುತ್ತೆ. AK-47 ಅವ್ರ ಹತ್ರ ಇರುತ್ತೆ. ಈಗ ನಾವು ಅವ್ರ ಹತ್ರ ಹೋಗೋದಕ್ಕೆ ನಾವು ಈ ರೋಡನ್ನ ನಾವು ಕ್ರಾಸ್ ಮಾಡಕ್ಕಾಗಲ್ಲ, ನಮ್ಮ ಮೇಲೆ ಫೈರ್ ಮಾಡ್ಬಿಡುತ್ತೆ. ಈಗ ನಾವು ಬಳಸ್ಕೊಂಡು ಬರ್ಬೇಕಾಗಿತ್ತು. ಈ ನನ್ನ ಇನ್ನೊಬ್ರ ಹತ್ರ ಇದ್ದಿದ್ದು ರಾಕೆಟ್ ಲಾಂಚರು, ಬಾಂಬ್ಗಳು ಅಂತ ಹೇಳ್ತೀವಿ, ಅದೊಂದು ಆರಿತ್ತು. ಅದನ್ನ ನಾನು ಇಸ್ಕೊಂಡೆ. ಅದು ಇಸ್ಕೊಂಡಾದ್ಮೇಲೆ ಅಂದ್ರೆ ರಾಕೆಟಿಂಗ್ ಹಿಡ್ಕೊಂಡು ರಾಕೆಟ್ ಲಾಂಚ್ ಅಂತ ಒಂದಿರುತ್ತೆ. ಅದು ಏನೋ ಅದ್ರಲ್ಲಿ ಒಂದು 4-5 ರೀತಿನಲ್ಲಿ ಡಾಮಿನೇಷನ್ ಬರುತ್ತೆ. ಅದು HE-AT ಅಂದ್ರೆ ಇದು ಹೈ ಎಕ್ಸ್ಪ್ಲೋಸಿವ್, ಆಂಟಿ ಟ್ಯಾಂಕ್ ಎಕ್ಸ್ಪ್ಲೋಸಿವ್ ಹೀಗೆಲ್ಲ ಇರುತ್ತೆ. ಇಲ್ಲಿರುತ್ತೆ, ಸ್ಮೋಕ್ ಇರುತ್ತೆ, ಈ ತರ ಎಲ್ಲ. ಅದನ್ನ ತಗೊಂಡು ಅದು ಒಂದೊಂದು ಬಾಂಬೆನೆ 3.2 kg, 4.1 kg ಈ ರೀತಿ ಎಲ್ಲ ವೇಟ್ಗಳು ಇರುತ್ತೆ. ಅದು ಇನ್ನು ಅದಲ್ಲದೆ ನಮ್ಮ ಬ್ಯಾಗ್ ನಲ್ಲಿ ವೆಯ್ಟ್, ಮತ್ತೆ ನಮ್ಮ ಗನ್ನು, ನಮ್ಮ ಹತ್ರ ಇರೋ ಬುಲೆಟ್ಗಳು ವೆಯ್ಟ್ ಸುಮಾರು ಮ್ಯಾಕ್ಸಿಮಮ್ ಒಂದು 25. ನಿಮ್ಗೆ ಬುಲೆಟ್ ಪ್ರೂಫ್ ಡ್ರೆಸ್ ಎಲ್ಲ ಇರುತ್ತೆ. ಮತ್ತೆ ಬುಲೆಟ್ ಪ್ರೂಫ್ ಇರುತ್ತೆ. ಒಂದೊಂದು 5 kg ಇರುತ್ತೆ ತೂಕ ಇರುತ್ತೆ.
ಟೋಟಲ್ ಮ್ಯಾಕ್ಸಿಮಮ್ ಒಂದು 25ರಿಂದ 35 ಕೆಜಿ ತನಕ ನಮ್ಮ ಮೈ ಮೇಲೆ ಇರುತ್ತೆ. ಅದನ್ನ ತಗೊಂಡು ನಾವು ಬೆಟ್ಟ ಹತ್ತೋದು, ಬೆಟ್ಟ ಅಲ್ಲ ಶಿಖರಗಳು ಅಂತ ಹೇಳ್ಬೇಕು, ಅದು ಶಿಖರಗಳೇ ಇದು. ಅಲ್ಲಿಂದ ಬಿದ್ರೇನೆ ಪ್ರಾಣ ಹೊರಟೋಗುತ್ತೆ. ಹಾ ಹೋಗುತ್ತೆ. ಅಲ್ಲಿಂದ ಕೆಳಗಡೆ ಬಂದು, ಕೆಳಗಡೆಯಿಂದ ಮತ್ತೆ ಬಳಸ್ಕೊ ಬಂದು, ಮತ್ತೆ ಮೇಲ್ ಬಂದು, ಅಲ್ಲಿ ತನಕ ನಾನು ಸುತ್ತಾಗ್ಬಿಟ್ಟೆ. ಹೆಂಗ್ ಅನ್ಸುತ್ತೆ ಅಂದ್ರೆ ಆ ಟೈಮಲ್ಲಿ ಜೀವನ ಬೇಡ, ಇಲ್ಲೇ ಬಿದ್ದು ನಾನು ಸತ್ತೋಗ್ಬಿಟ್ರೆ ಸಾಕಲ್ಲ ಅಂದ್ಬಿಟ್ಟು.